ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಅದು 1999ರಿಂದ 1869ರವರೆಗೆ ಮೈಸೂರು ಸಂಸ್ಥಾನವನ್ನ ಆಳಿರುವಂತಹ ಕೃಷ್ಣರಾಜ ಒಡೆಯರ್ ಅವರ ಸ್ಮರಣಾರ್ಥವಾಗಿ ಇರುವಂತಹ ಬೆಂಗಳೂರಿನಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರವೇ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. 2008ರಲ್ಲಿ ಮೊದಲ ಬಾರಿಗೆ ಬಿಜೆಪಿ ತನ್ನ ಕಮಲವನ್ನು ಅರಳಿಸಿದ್ರೆ, ಅದಾದ ಮೇಲೆ ಭೈರತಿ ಬಸವರಾಜ್ ಅವರೇ ಈ ಕ್ಷೇತ್ರದಲ್ಲಿ ತಮ್ಮ ಆಧಿಪತ್ಯವನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸುವಂತಹ ಭೈರತಿ ಬಸವರಾಜ್ ಅದಾದ ಮೇಲೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಅವಾಗಿಂದನೂ ಸಹಿತ ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಮೂಲಕವಾಗಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಕಳೆದ 2 ವರ್ಷಗಳಿಂದ ಯಾವ ರೀತಿಯಾಗಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಹೊಸದಾಗಿ 2023ರಲ್ಲಿ ಆಯ್ಕೆ ಆದ ಮೇಲೆ ಜನರ ಜೊತೆ ಯಾವ ರೀತಿಯಾಗಿ ಸ್ಪಂದನೆ ಇಟ್ಕೊಂಡಿದ್ದಾರೆ ಅಂತ ನೇರವಾಗಿ ಜನರನ್ನು ತಿಳ್ಕೊಂಡ್ಬರುವಂತಹ ಕೆಲಸವನ್ನ ಮಾಡೋಣ ಬನ್ನಿ. ಸದ್ಯ ನಾನೀಗ KR ಪುರಂ ವಿಧಾನಸಭಾ ಕ್ಷೇತ್ರದ ಮಾರುಕಟ್ಟೆ, ಅದರಲ್ಲೂ ಸ್ಪೆಷಲಿ ತರಕಾರಿ, ಹಣ್ಣು ಮತ್ತೆ ಹೂಗಳ ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಸಾಗುತ್ತೆ. ಆ ಮಾರ್ಕೆಟ್ ಒಳಗಡೆ ಇರುವಂತಹ ಜನರು ಈ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತಾರೆ ಅಂತ ನೇರವಾಗಿ ಅವರು ತಿಳ್ಕೊಂಡ್ಬರೋಣ ಬನ್ನಿ. ಸರ್, ನೀವು ನೋಡೋ ಪ್ರಕಾರ KR ಪುರಂ ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದ್ರೆ ಡೆವಲಪ್ ಆಗಿಲ್ವಾ? ಇಲ್ಲಿ ರಸ್ತೆಗಳಾಗಿರ್ಲಿ ಅಥವಾ ಚರಂಡಿಗಳಾಗಿರ್ಲಿ ಅಥವಾ ನಿಮ್ಮ ಮಾರ್ಕೆಟ್ ಇದೆಯಲ್ಲ, ಈ ಮಾರ್ಕೆಟಿಗೆ ಸಂಬಂಧಪಟ್ಟಾಗ ಏನೇನು ಡೆವಲಪ್ ಮಾಡ್ಕೊಡ್ಬೇಕು, ಏನೇನು ಫೆಸಿಲಿಟೀಸ್ ಮಾಡ್ಕೊಡ್ಬೇಕು? ಅದೇ ರೋಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕು. ಮೇನ್ ಕಸ ಫುಲ್ ಜಾಮ್ ಆಗ್ಬಿಟ್ಟಿದೆ ಅಲ್ಲಿ ಮಾರ್ಕೆಟ್ ಹಿಂದ್ಗಡೆ. ಅದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ಎಲ್ಲ ಚೆನ್ನಾಗಿದೆ. ಅದು ಬಿಟ್ಟರೆ ಅದ್ರ ಬಗ್ಗೆ ಏನಿಲ್ಲ ಸರ್, ಚೆನ್ನಾಗಿದೆ. ನಿಮ್ಮ ಇಲ್ಲಿ ಒಳಗಡೆ ಅಪ್ಪಿತಪ್ಪಿ ಮಳೆ ಬಂದ್ರೆ ಹೆಂಗಿದೆ ಪರಿಸ್ಥಿತಿ ಇಲ್ಲಿ ಮಾರ್ಕೆಟ್ ಅಲ್ಲಿ? ಅಲ್ಲ, ಸೀಟೆಲ್ಲ ಹಾಕಿದಾರಲ್ಲ, ಮಳೆ ಬಂದ್ರೆ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಈ ಫ್ರೀ ಗ್ಯಾರಂಟಿ ಕೊಟ್ಟವ್ರಲ್ಲ, ಕೊಡಬೇಕಿತ್ತ ಕೊಡಬಾರ್ದು ಸರ್? ಅದು ಕೂಡ ಒಂದು ಒಳ್ಳೇದು, ಒಂದು ಇದರಲ್ಲೇ ಒಳ್ಳೇದಾಗಿದೆ, ಹೆಣ್ಮಕ್ಳಿಗೆ ಮಾತ್ರ ಒಳ್ಳೇದಾಗಿದೆ. 1 ಕೊಟ್ಟು 4 ರೇಟ್ ಜಾಸ್ತಿ ಮಾಡಿದ್ದಾರೆ, ಅದು ಮೇಯ್ನು. ಈಗ ಒಂದು ಕಡೆ ಕಮ್ಮಿ ಕೊಟ್ಟಿದ್ದಾರೆ, ಇನ್ನು 4 ಕಡೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದನ್ನ ಯಾವ್ದು ಒಳ್ಳೇದಂತ ಯಾವ್ದು ಕೆಟ್ಟ, ಹೆಣ್ಮಕ್ಳಿಗೆ ಮಾತ್ರ ಒಳ್ಳೇದಾಗಿದೆ. ಇನ್ನು ಗಂಡು ಮಕ್ಳು ಕಷ್ಟಪಡೋರ್ಗಂತೂ ತಪ್ಪಿದ್ದಿಲ್ಲ, ಅದು ತಪ್ಪಿದ್ದಿಲ್ಲ. ಪಡ್ತಾನೆ ಇದ್ದಾರೆ. ಅದೇ ಹೇಳ್ತಾರಲ್ಲ, ಒಂದರಲ್ಲೇ ಕಮ್ಮಿ ಮಾಡಿದ್ರೆ 4 ಜಾಸ್ತಿ ಮಾಡಿದ್ದಾರೆ. ಅದೇ ಊರಲ್ಲಿ ಡೆವಲಪ್ಮೆಂಟ್ ಆಗಿದೆ, ನಮ್ಮ ಮಾರ್ಕೆಟು ಡೆವಲಪ್ ಆಗಿದೆ. ಡೆವಲಪ್ಮೆಂಟ್ ಆಗಿದೆ. ಏನೇನು ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಪ್ರಕಾರ? ಊರಲ್ಲಾಗಿರ್ಬೋದು ಅಥವಾ ಇಲ್ಲಾಗಿರ್ಬೋದು? ರಸ್ತೆಗಳು, ಊರು ಚಿಕ್ಕದಾಗಿತ್ತು, ದೊಡ್ಡದಾಗಿದೆ ಊರು. ಮತ್ತು ನೀರು ಎಲ್ಲ ಚೆನ್ನಾಗಿದೆ. ಇಲ್ಲಿರುವಂಥ ನಿಮ್ಮ ಮಾರ್ಕೆಟ್, ಯಾಕಂದ್ರೆ ಈ ಮಾರ್ಕೆಟಿಗೆ ಬಹಳಷ್ಟು ಜನ ಬರ್ತಾರೆ, ಎಲ್ಲಾ ಕಡೆಯಿಂದನೂ ಜನ ಬರ್ತಾರೆ. ಇಲ್ಲಿರುವಂತಹ ಸಮಸ್ಯೆಗಳೇನು ಅಂತ, ಪ್ರಾಬ್ಲಮ್ಸ್ಗಳು ಏನಿದಾವೆ ಇಲ್ಲಿ? ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಇಲ್ಲಿ? ಮೈನ್ ಕ್ಲೀನಿಂಗ್, ಕಸ ಇತ್ತಲ್ಲ ಸರಿಯಾಗಿ ನೋಡಿ, ಅಲ್ಲಿ ಕಸ ಅಲ್ಲಿ ನೋಡಿದ್ರೆ ತಿಪ್ಪೆ ನೋಡಿದ್ರಲ್ಲ, ಅಲ್ಲೊಂದು ತಿಪ್ಪೆ ಇದು ನೋಡಿದ್ರಲ್ಲ, ಸುಮ್ಮನೆ ವಸೂಲಿ ಮಾಡ್ತಾರೆ, ಕ್ಲೀನಿಂಗ್ ಮಾಡಿಸಲ್ಲ. ಓಕೆ, ಅದಾದ್ಮೇಲೆ ಒಳಗಡೆ ಇರುವಂತಹ ಮಾರ್ಕೆಟ್ ಏನೋ ರಸ್ತೆಗಳ ವ್ಯವಸ್ಥೆ ಹೇಗಿದೆ ಇಲ್ಲ? ರಸ್ತೆಗಳು ಇಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ನಾವು ರಸ್ತೆ ಎಲ್ಲ ನಾವೇ ಕ್ಲೀನಿಂಗ್ ಮಾಡಿಸಿದ್ದೀವಿ. ಓಕೆ, ಇಲ್ಲಿ ಬಸವರಾಜ್ ಇದಾರಲ್ಲ, ಭೈರತಿ ಬಸವರಾಜ್ MLA, ಅವರು ಹೇಗೆ ಜನರ ಜೊತೆ ಸ್ಪಂದನೆ ಮಾಡ್ತಾರೆ? ಬರ್ತಾರೆ, ಇಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಅಂತ ಕೇಳ್ತಾರೆ? ಊರೊಳಗಡೆ ಬರ್ತಾರೆ, ಇಲ್ಲಿನೂ ಬಂದಿಲ್ಲ. ಓಕೆ, ನೀವು ನೋಡೋ ಪ್ರಕಾರ ಭೈರತಿ ಬಸವರಾಜ್ ಅವರು ಡೆವಲಪ್ಮೆಂಟ್ ವರ್ಕ್ ಮಾಡ್ತಿದ್ದಾರೆ? ಮಾಡ್ತಾರೆ. ಲಾಸ್ಟ್ 2 ಇಯರ್ಸಿಂದ ಹೆಂಗಿದೆ ಇಲ್ಲಿನ ಕ್ಷೇತ್ರದಲ್ಲಿ? ನಡೆದಿದೆ, ಪರವಾಗಿಲ್ಲ. ರಸ್ತೆ ಕೆಲಸ ಮಾಡಿಸಿದ್ದಾರೆ. ಕರೆಂಟ್ ಪ್ರಾಬ್ಲಮ್ ಇಲ್ಲ, ನೀರು ಚೆನ್ನಾಗಿ ಹೋಗ್ಲಿ. ಬಸವರಾಜ್ ಅವರಿಗೆ 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಡೆವಲಪ್ಮೆಂಟ್ ವಿಚಾರದಲ್ಲಿ? 90. ಭೈರತಿ ಬಸವರಾಜ್ ಹೆಂಗೆ ಜನರ ಜೊತೆ ಸ್ಪಂದನೆ ಮಾಡ್ತಾರೆ? ಅವ್ರು ಇನ್ನೂವರೆಗೆ ಈ ಕಡೆ ಬಂದು ತಿರುಗಿ ನೋಡಿಲ್ಲ, ಅವರು ನೋಡೇ ಇಲ್ಲ. ಅವ್ರು ಗೆದ್ದಿದ್ದು ಒಂದೇ ಒಂದ್ಸತಿನ KR ಪುರಂ ಹೆಂಗಿದೆ ಅಂತ ಅಲ್ಲಿ ಅಣಿಕ್ ನೋಡಿಲ್ಲ ಅವರು. ಅಂಥವ್ರಿಗೆ ಏನು ಮಾಡ್ತೀರಾ ತಗೊಂಡು? ಇಲ್ಲಿ ಕಾಂಗ್ರೆಸ್ ಎಷ್ಟೋ ಚೆನ್ನಾಗಿದೆ ಇಲ್ಲಿ ಹೇಳ್ಬೇಕಂದ್ರೆ. ಅವ್ರು ಬೇಕಾದ್ರೆ ಅವ್ರು ಗೆದ್ದಾಗಿಂದ ಇಲ್ಲಿ ಬಂದೇ ಇಲ್ಲ. ಇಲ್ಲಿ ನೀವು ಯಾರಂತ ಇಲ್ಲಿ ಕೇಳೂ ಇಲ್ಲ. ಇಲ್ಲಿ ಆ ಥರ ಇದ್ದಾರೆ. ಆ ಥರ ಇಟ್ಕೊಂಡು ಏನು ಮಾಡ್ತೀರಾ? ಬೇಕಾದ್ರೆ ಅವರೆಲ್ಲ ಸುಮ್ಮನೆ ಹೆಸರಿಗೆ ಭೈರತಿ ಬಸವರಾಜ್. ಕೆಲಸ ಅಂತೂ ಏನೂ ಇಲ್ಲ ಅಷ್ಟು. ಮೊದಲೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಕೆಲಸ, ಇವಾಗ ಮಾಡ್ತಾ ಇಲ್ಲ. ಈ ಕಡೆ ಬಂದು ತಿರುಗಿ ನೋಡ್ತಾನೂ ಇಲ್ಲ. KR ಪುರಂ ಕ್ಷೇತ್ರದಲ್ಲಿ ಯಾರು ಹೆಂಗಿದ್ದಾರೆ, ಯಾರು ಹೆಂಗಿಲ್ಲ, ಏನು ಆಗ್ತಾ ಇದೆ, ಏನಿಲ್ಲ ಹೇಳ್ತಾ ಇಲ್ಲ. ಡೆವಲಪ್ ಆಗಿದೆ, ಆಗ್ತಾ ಇದೆ ಇವಾಗ. ಏನೇನು ಡೆವಲಪ್ ಆಗಿದೆ?
ಏನು ಇನ್ನೇನು ಮೆಟ್ರೋ ಸ್ಟೇಷನ್ ಬರಬೇಕು ಇಲ್ಲಿ. ಮೆಟ್ರೋ ಸ್ಟೇಷನ್ ಬಂದರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಏರಿಯಾದಲ್ಲಿ ರೋಡು ಚರಂಡಿ ಇದು ಎಲ್ಲ ಹೆಂಗೆ? ಅದೆಲ್ಲ ಏನು ಪ್ರಾಬ್ಲಮ್ ಏನಿಲ್ಲ. ರೋಡ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮಾರ್ಕೆಟಲ್ಲಿ ಕಸ ಹಾಕ್ತಾರಲ್ಲ, ಇದರಿಂದ ಸ್ವಲ್ಪ ನಮಗೆ ಕಸ ಹಾಕೋದು ಜಾಗಕ್ಕೆ ಸರಿಯಾಗಿ ಇದಾಗ್ತಾ ಇಲ್ಲ ಅಷ್ಟೇ. ಇನ್ನೆಲ್ಲ ಕರೆಕ್ಟಾಗಿ. ಇಲ್ಲಿ MLA ಹೆಂಗೆ ಬರತ್ತಿ ಬಸವರಾಜ್? ಅವ್ರೇನು ಈ ಸತಿ ಏನು ಬಂದಿಲ್ಲ. ಫಸ್ಟ್ ಬರ್ತಾ ಇದ್ರು, ಈ ಸತಿ ಯಾವಾಗ ಬರ್ತಾ ಇಲ್ಲ. ಈ ಕಡೆ ಬಂದೇ ಇಲ್ಲ. ಯಾವಾಗ ಬಂದಿದ್ರು ಲಾಸ್ಟ್ ಟೈಮ್? ಯಾವಾಗ ನೋಡಿದ್ದೆ? ಲಾಸ್ಟ್ ಟೈಮು ಎಲೆಕ್ಷನ್ಗಿಂದೆ, ಎಲೆಕ್ಷನ್ ಮುಂಚೆ ಬಂದಿದ್ರು. ಈ ನಡುವೆ ಬರ್ತಾ ಇಲ್ಲ. ಅದಾದ್ಮೇಲೆ ಅಂದ್ರೆ ಈ 5 ಗ್ಯಾರಂಟಿ ಕೊಟ್ಟವ್ರಲ್ಲ, ಫ್ರೀ ಅಕ್ಕಿ ಕೊಟ್ಟವ್ರೆ, 2000 ರೂಪಾಯಿ ಕೊಟ್ಟವ್ರೆ, ಕರೆಂಟ್ ಕೊಟ್ಟವ್ರೆ. ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಕೊಡಬೇಕಿತ್ತು. ಏನೇನು ಹೆಲ್ಪ್ ಆಗ್ತಿದೆ ನಿಮಗೆ? ಬರ್ತಿದೆ ನಮ್ಮ ಮನೆಗೆ? ಬರ್ತಾ ಇದೆ. ಸರ್, ನೀವು ನೋಡ್ರ ಪ್ರಕಾರ KR ಪುರ ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆ, ಡೆವಲಪ್ ಆಗಬೇಕು, ಅಥವಾ ಡೆವಲಪ್ ಆಗಿಲ್ವಾ? ಡೆವಲಪ್ಮೆಂಟ್ ಆಗಿದೆ, ಅದು ನಿಜಾನೇ, ಅದೇನಿಲ್ಲ. ಇವರು ಬಸವರಾಜ್ ಅವರು ಮಾಡಿದ್ದಾರೆ, ಪರವಾಗಿಲ್ಲ ಕೆಲಸ ಮಾಡಿದ್ದಾರೆ. ಎ ಕೃಷ್ಣಪ್ಪ ಅವರು ಮಾಡಿದ್ರು, ಇವರು ಬಂದು ಮಾಡಿದ್ದಾರೆ. ಡೆವಲಪ್ಮೆಂಟ್ ಆಗಿದೆ. ಇನ್ನು ಸ್ವಲ್ಪ ಬ್ರಿಡ್ಜ್ ಆಗಬೇಕು ಇಲ್ಲಿ ಕೇರ್ಪುರಂ ಇದು ಆ ದೊಡ್ಡ ಬ್ರಿಡ್ಜ್ ಇದೆಲ್ಲ, ಹಂಗಿಂದ ಹಿಡ್ಕೊಂಡು ಇಲ್ಲಿ ಮೇಡಲ್ಲಿ ಅಲ್ಲಿ ಬ್ರಿಡ್ಜ್ ಹಾಕಿದ್ರೆ ಸ್ವಲ್ಪ ಜನಗಳಿಗೆ ಓಡಾಡೋಕ್ಕೆ ಚೆನ್ನಾಗಿರ್ತದೆ. ತುಂಬ ಕಷ್ಟ ಆಗಿದೆ ಟ್ರಾಫಿಕ್. ಇಲ್ಲಿ ಬರೋಕ್ಕಾಗಲ್ಲ, ಅಲ್ಲಿ ಬರೋಕ್ಕಾಗಲ್ಲ, ಭಾಳ ಜನಗಳು ಓದಾಡ್ತಾ ಇದ್ದಾರೆ. ಮೊದಲು ಥರ ಇಲ್ಲ ಸರ್, ಇವಾಗ ಡೆವಲಪ್ ಆಗ್ತಾ ಇದೆ. ಮೊದಲು KR ಸಂತೆ ಅಂದರೆ ಫೇಮಸ್ ಇತ್ತು. ಇವಾಗ ಏನಾಗಿದೆ, KR ಸಂತೆ ಬಂದು ವಲಸೆದ್ದೋಗಿದೆ. ಏನು ಎಲ್ಲ ಅವ್ರದ್ದೇ ಆಗ್ಬಿಟ್ಟಿದೆ ದರ್ಬಾರ. ಇವಾಗ ಇಂಪ್ರೂವ್ ಆಗ್ತಾ ಇದೆ, ಪರವಾಗಿಲ್ಲ. ಇಲ್ಲಿ ಏರಿಯಾದಲ್ಲೆಲ್ಲ ರೋಡ್ಗಳು ಹೆಂಗಿದಾವೆ, ಚರಂಡಿ ಹೆಂಗಿದೆ, ಪಾರ್ಕ್ಗಳು ಹೆಂಗಿದಾವೆ? ರೋಡು ಪಾರ್ಕ್ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಏನೇನು ಡೆವಲಪ್ಮೆಂಟ್ ಮಾಡ್ಬೇಕು ಇನ್ನು ಏರಿಯಾದಲ್ಲಿ? ಇನ್ನು ಡೆವಲಪ್ಮೆಂಟು ಅಂದರೆ ಅದು ಹಳ್ಳಿ ಥರನೇ ಇದೆ. KR ಮೊದಲು ಎಷ್ಟು ಫೇಮಸ್ ಇತ್ತು, ಇವತ್ತಿನ ದಿವಸ ಡಲ್ ಆಗಿದೆ. ಈಗ KR ಸ್ವಲ್ಪ ಡೆವಲಪ್ ಆಗ್ಬೇಕು. ಇನ್ನೂ ಡೆವಲಪ್ ಆಗಿದೆ, ಇನ್ನು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಏನೇನು ಡೆವಲಪ್ ಆಗಿದೆ, ಏನೇನು ಪ್ರಾಬ್ಲಮ್ ಇದೆ? ಈಗ ಇಲ್ಲೆಲ್ಲ ಗಲೀಜೆಲ್ಲ ಜಾಸ್ತಿ ಇದೆ, ಸಂತೆ ಇದೆ, ತುಂಬಾ ಗಲೀಜು ಇದೆ. ಅದೆಲ್ಲ ಸ್ವಲ್ಪ ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಡಾಡಕ್ಕೆ ಸ್ವಲ್ಪ ಮಳೆಗೆಲ್ಲ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಇದೆಲ್ಲ ಸ್ವಲ್ಪ ಸರಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ನೀವು ನೋಡಿರೋ ಪ್ರಕಾರ ಇಲ್ಲಿ ಏರಿಯಾದಲ್ಲಿ ರಸ್ತೆಗಳೆಲ್ಲ ಹೆಂಗಿದಾವೆ, ಚರಂಡಿ ಹೆಂಗಿದೆ, ರಸ್ತೆಗಳೆಲ್ಲ ಓಡಾಡಕ್ಕಾಗತ್ತಾ? ಓಡಾಡಕ್ಕಾಗತ್ತೆ, ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ನೋಡಿರೋ ಪ್ರಕಾರ KR ಪುರಂ ಹೆಂಗಿದೆ? ಸ್ವಲ್ಪ ಪರವಾಗಿಲ್ಲ ಸರ್. ಇದು ಕಂಪೇರ್ ಮಾಡಿದ್ರೆ ಬೇರೆ ಕ್ಷೇತ್ರಗಳಿಗೆ ಇದು ಸ್ವಲ್ಪ ಚೆನ್ನಾಗಿ ನಡೀತದೆ. ಚೆನ್ನಾಗಿ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಕ್ಲೀನಿಂಗ್ ಆಗಲಿ, ಎಲ್ಲ ಗಾರ್ಬೇಜ್ ಎಲ್ಲ ಕ್ಲೀನ್ ಮಾಡ್ತಾರೆ ಚೆನ್ನಾಗಿ. ಡೈಲಿ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ನೀರು ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಓಕೆ, ನೀವು ನೋಡಿರೋ ಪ್ರಕಾರ ಸರ್, ಈ ಏರಿಯಾದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು ಇದಾವ? ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲು ಇದೆ, ಶಾಲೆಗಳು ಇದೆ. ಇಲ್ಲೇ ಈ ಕಡೆಗಿದೆ ಶಾಲೆ, ಗೌರ್ಮೆಂಟ್ ಹಾಸ್ಪಿಟಲ್ಸು ಇಲ್ಲೇ ಇದೆ, ತೊಂದರೆ ಇಲ್ಲ. ಹೇಗಿದೆ ಫೆಸಿಲಿಟೀಸ್ ಅಲ್ಲಿ? ಫೆಸಿಲಿಟೀಸು ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತದೆ. ನೀವು ನೋಡಿರೋ ಹಾಗೆ ಇಲ್ಲಿರುವಂತಹ MLA ಅವರು ಡೆವಲಪ್ಮೆಂಟ್ ವಿಚಾರದಲ್ಲಿ ಹೇಗೆ ಅನ್ಸುತ್ತೆ ನಿಮಗೆ? ಇಲ್ಲ, ಅವ್ರು ಬಂದು ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿ ಡೆವಲಪ್ಮೆಂಟ್ಸ್ ಎಲ್ಲೆಲ್ಲಿ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿ ಡೆವಲಪ್ಮೆಂಟ್ಸು ಮಾಡ್ತಾ ಇದ್ದಾರೆ. ಇದು ಕೆರೆದಾಗಲಿ, ರೋಡ್ಸ್ ಆಗಲಿ, ಎಲ್ಲನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ಅವರಿಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಒಂದು 60% ಸರ್. ಸರ್, ನೀವು ನೋಡ್ರೋ ಹಾಗೆ KR ಪುರಂ ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆನಾ, ಡೆವಲಪ್ ಆಗಿಲ್ಲ, ಅಥವಾ ಡೆವಲಪ್ ಆಗ್ತಾ ಇದೆನಾ? ಡೆವಲಪ್ ಆಗಿದೆ ಸರ್, ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಡೆವಲಪ್ ಆಗ್ತಾ ಇದೆ. ಪಾಸ್ಟ್ 2 years 2 ವರ್ಷದಿಂದ ಹಿಂದೆ ಅಂತ ನೋಡಿದ್ರೆ ಏನು ಅದೊಂದು ಇದು ಇಲ್ಲ, ಕಮ್ಮಿ ಅಂತ ಹೇಳಕ್ಕೆ ಏನಿಲ್ಲ. ಚೆನ್ನಾಗಿದೆ ಮೇಂಟೆನೆನ್ಸ್, BBMP ಅವ್ರದ್ದು ಮತ್ತೆ ಇದ್ರದ್ದು ಸಿವೇಜಸ್ ಇದು ಮೇಂಟೈನ್ ಮಾಡೋದು ಎಲ್ಲ ಚೆನ್ನಾಗಿದೆ. ಈ ಔಟ್ ಆಫ್ 100 ಸರ್ ಡೆವಲಪ್ಮೆಂಟ್ ವಿಚಾರದಲ್ಲಿ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ನೋಡಿಕೊಂಡ್ರೆ ಔಟ್ ಆಫ್ 100 ಇಲ್ಲಿರುವಂತಹ MLA ಭೈರತಿ ಬಸವರಾಜ್ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 100ಗೆ? 80 to 90 ಸರ್. 80 to 90 ಡೆವಲಪ್ಮೆಂಟ್ ಅಷ್ಟೇನಿಲ್ಲ ಸರ್. ಅದು ಮಾಮೂಲಿ ಈ ಕಡೆ ಅಂತೂ ನೀರ್ದು ಎಲ್ಲ ಕರೆಂಟ್ದು ಎಲ್ಲ ಪ್ರಾಬ್ಲಮ್ ಇದೆ. ಏನು ಡೆವಲಪ್ಮೆಂಟ್ ಇದೆ? ಬೇರೆ ಏನು ಪ್ರಾಬ್ಲಮ್ ಇದೆ ಇಲ್ಲಿ? ನನಗೆ ಗೊತ್ತಿದೆ ಅದೇ ಸರ್. ಈಗ ಇವೆಲ್ಲ ಇದು ಪಾರ್ಕಿಂಗು
ಎಲ್ಲ ಪ್ರಾಬ್ಲಮ್ ಇದೆ, ಎಲ್ಲ ತೊಂದರೆಗಳಿದೆ ಎಲ್ಲ. ಅಂದ್ರೆ ನೀರು ಬರೋದಿಲ್ವಾ ಅಥವಾ ಹೆಂಗೆ? ಬರುತ್ತೆ ಬಟ್ ರೇರು, ಅದು ಒಂದು ದಿವಸ ಬಂದರೆ ಒಂದು ದಿವಸ ಬರಲ್ಲ. ಇಲ್ಲಿನ ಡ್ರೈನೇಜ್ ಸಿಸ್ಟಮು, ರೋಡ್ಸ್ಗಳು ಅವೆಲ್ಲ ಹೆಂಗಿದೆ? ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ. ಈ ಭೈರತಿ ಬಸವರಾಜ್ ಬರ್ತಾರ, ಜನರ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ, ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ನಾವು ಹೊಸದಾಗಿ ಬಂದಿರೋದು ಬೇರೆ ಕಡೆಯಿಂದ ತಂದಿಲ್ಲ, ಅದನ್ನ ಅದು ಹೇಳೋದು ತಪ್ಪಾಗುತ್ತಲ್ಲ, ನಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಬಾರ್ದಲ್ಲ. ಇಲ್ಲಿ ಮಳೆ ಬಂದ್ರೆ ಹೇಗಿರುತ್ತೆ ಪರಿಸ್ಥಿತಿ? ಅಂದ್ರೆ ಬಹಳಷ್ಟು ಕಡೆಗೆ ಬೆಂಗಳೂರಲ್ಲಿ ಅಂದ್ರೆ ಮಳೆ ಬಂದ್ರೆ ಸಾಕು ಎಲ್ಲ ಕಡೆ ಏನಂದ್ರೆ ನೀರು ಬಂದು ನಿಂತ್ಕೊಂಡ್ಬಿಡುತ್ತೆ, ಡ್ರೈನೇಜ್ ಎಲ್ಲ ಹಾಳಾಗ್ಬಿಡುತ್ತೆ. ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಏರಿಯಾದಲ್ಲಿ? ಸರ್ ಇಲ್ಲಿ KR-ಪುರಂ ಅಲ್ಲಿ ಏನಿಲ್ಲ, ಈ ಅಂಡರ್ ಪಾಸ್ ಹೋದ್ರೆ ನೀರು ತುಂಬೋಗುತ್ತೆ, ಗಾಡಿಗಳಲ್ಲಿ ಯಾವ್ದು ಹೋಗಲ್ಲ. ಯಾವ್ದು ನಮ್ಮ ಇದು ಅಂಡರ್ ಪಾಸ್ ಇದೆಯಲ್ಲ, KR-ಪುರಂ ಅಂಡರ್ ಪಾಸ್, ಅದ್ರ ನೀರು ತುಂಬೋದ್ರೆ ಗಾಡಿಗಳಲ್ಲಿ ಯಾವ್ದು ಓಡಾಡಲ್ಲ, ಫುಲ್ ಟ್ರಾಫಿಕ್ ಆಗುತ್ತೆ. ಆ ಟ್ರಾಫಿಕ್ ಆದ್ರೆ ನಮ್ಮ KR-ಪುರಂ ಬ್ರಿಡ್ಜ್ ಇದೆಯಲ್ಲ ITI, ಅದು ಫುಲ್ ಜಾಮ್ ಆಗುತ್ತೆ. ಅದೇ ಆ ನೀರು ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಆಮೇಲೆ ಏನಿದೆ ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಮಾಡಿಸ್ಬೇಕು. ಓಕೆ, ಇಲ್ಲಿರುವಂತಹ MLA ಭೈರತಿ ಬಸವರಾಜ್ ಜನರ ಜೊತೆ ಹೆಂಗೆ ಇಂಟ್ರಾಕ್ಷನ್ ಮಾಡ್ತಾರೆ? ಏನೋ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳ್ಳೋಕೆ ಸಿಗ್ತಾರಾ? ಸರ್ ಆ ಥರ ಅವ್ರು ಸಿಗಲ್ಲ ಸರ್, ಸಿಗಲ್ಲ ಸರ್. ಅದೇ ಏನಾದರೂ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ರೆ, ಸುಮಾರು ಜನ ಮೀಟಿಂಗ್ ಅರೇಂಜ್ ಮಾಡಿದ್ರೆ ಆ ಟೈಮಲ್ಲಿ ಬಂದು ಸಿಗ್ತಾರೆ, ಮಾತಾಡ್ಬೋದು. ಚಾಲೆಂಜ್ ಕೊಡ್ತಾರೆ ಸಮಯ ಮಾತಾಡೋಕ್ಕೆ, ಬಟ್ ಅದೇ ನೋಡಿದ್ರೆ ಅವರು ಹೋಗಿ ಹುಡ್ತಾಗ ಸಿಗಲ್ಲ. ಇಲ್ಲಿ ಸಮಸ್ಯೆ ಏನಾದರೂ ಮಾಡಿ ಏನಾದ್ರು ಮೀಟಿಂಗ್ ಅರೇಂಜ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಬರ್ತಾರಲ್ಲ, ಆ ಟೈಮಲ್ಲಿ ಬಂದರೆ ಮಾತಾಡ್ತಾರೆ. ಎಲ್ಲ ಕಡೆ ಸುತ್ತಾಡ್ತಿರ್ತೀರ, KR-ಪುರಂ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ. ಈ KR-ಪುರಂ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ ಆಗಿದೆ? ಡೆವಲಪ್ ಆಗಿದೆಯಾ ಅಥವಾ ಡೆವಲಪ್ ಆಗ್ತಾ ಇದೆಯಾ, ಡೆವಲಪ್ ಆಗಿಲ್ವಾ? ಡೆವಲಪ್ ಅಷ್ಟು ಆಗಿದೆ ಸರ್, ಅಷ್ಟು ಇಲ್ಲ ಅಂತ ಹೇಳೋದಿಲ್ಲ. ಓಕೆ, ಮುಂಚೆದ್ರೆ ಇವಾಗ ಪರವಾಗಿಲ್ಲ. ಓಕೆ, ಈ ಏನೇನು ಪ್ರಾಬ್ಲಮ್ ಇದೆ ಸರ್ ಈ ಏರಿಯಾದಲ್ಲಿ, ಏನೋ KR-ಪುರಂನಲ್ಲಿ? ಟ್ರಾಫಿಕ್ ಒಂದು ಅಷ್ಟೇ, ಏನಿಲ್ಲ. ಟ್ರಾಫಿಕ್ ಒಂದೇ ಅಷ್ಟೇ. ಇಲ್ಲ ರೋಡ್ಗಳೆಲ್ಲ ಹೆಂಗಿದಾವೆ? ರೋಡ್ಗಳು ಚೆನ್ನಾಗಿದೆ, ಇಲ್ಲ ಪರವಾಗಿಲ್ಲ ಸರ್. ಡೆವಲಪ್ ಆಗಿದ್ರೆ ಡೆವಲಪ್ ಆಗಿಲ್ವಾ ಅಥವಾ ಏನೇನು ಪ್ರಾಬ್ಲಮ್ ಇದೆ ಏರಿಯಾದಲ್ಲಿ? ಏನು ರೋಡ್ಗಳು ಸ್ವಲ್ಪ ಪ್ರಾಬ್ಲಮ್ ಇದೆ. ರೋಡ್ ಪರವಾಗಿಲ್ಲ, ಈಗ ಹಾಕೊಂಡು ಬಂದಿದೆ, ಹಾಕಿದ್ದಾರೆ, ಥರದ್ದೇನಿಲ್ಲ, ಪರವಾಗಿಲ್ಲ. ಪರವಾಗಿಲ್ಲ. ಓಕೆ, ಲಾಸ್ಟ್ 2 years ಇಂದ ಹೆಂಗೆ ಡೆವಲಪ್ ಆಗ್ತಿದೆ ಏರಿಯಾ? ಪರವಾಗಿಲ್ಲ, ನಡೀತಾ ಇದೆ. ಇಲ್ಲಿ ಎಲ್ಲ ಪಾರ್ಕ್ ಎಲ್ಲ ರೆಡಿ ಮಾಡಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಈ ಗೌರ್ಮೆಂಟ್ ಸ್ಕೂಲು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆ, ಹಾಸ್ಪಿಟ್ಲು ಇದೆ. ಹೆಂಗಿದೆ ಫೆಸಿಲಿಟೀಸ್ ಅಲ್ಲಿ? ಈಗ ಸ್ವಲ್ಪ ಇನ್ನೂ ಹೊಸದಾಗಿ ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ ಚೆನ್ನಾಗಿ, ಪರವಾಗಿಲ್ಲ. ಪರವಾಗಿಲ್ಲ. ಇಲ್ಲಿ MLA ಹೆಂಗೆ ಜನರ ಕೈ ಸಿಗ್ತಾರಾ? ಸಿಗ್ತಾರೆ ಸರ್, ಸಿಗ್ತಾರೆ. ಏನಿದ್ರೆ ಹೇಳ್ಕೊಳಕ್ ಸಿಗ್ತಾರೆ, ಮಾತಾಡ್ತಾರೆ. ನಮ್ಮ ಮೇಯ್ನ್ ಬಂದ್ಬಿಟ್ಟು ನೀರಿನ ಸೌಕರ್ಯ. ನೀರಿಂದ ಒಂದು ಮಾಡಿದ್ದಾರೆ, ಅದು 2 ಕ್ಯಾನ್ ಮೇಲೆ ಕೊಡಲ್ಲ. ಬೇರೆ ಟೈಮಲ್ಲಿ 2 ಕ್ಯಾನ್ ಮೇಲೆ ಕೊಟ್ಟಿಲ್ಲ ಅಂದರೆ ನಮ್ಗೆ ತೊಂದರೆ ಆಗುತ್ತೆ. ಅದೊಂದೇ ಇಲ್ಲ, ಇಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಮಳೆ ಬಂತು ಅಂದರೆ ತುಂಬ ಅಧ್ವಾನ ಈ ನಮ್ಮ ಏರಿಯಾ. ಅಲ್ಲಿ ಸ್ಕೂಲ್ ಇದೆ, ಆ ಸ್ಕೂಲ್ ಪಕ್ಕ ಅಂತೂ ತುಂಬ ಕೆರೆ ಥರ ನಿಂತ್ಕೊಳುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿನೂ ಅಷ್ಟೇ, ದುಡ್ಡೆಲ್ಲ ಇದು ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ನಮಗೆ ಕರೆಂಟ್ಗಳು ಒಂದು ದಿನಕ್ಕೆ 3 ಸರಿ 4 ಸಲ ತೆಗೆದಾಕ್ಬಿಡ್ತಾರೆ. ಜನಗಳಿಗೆ ಓಟ್ ಟೈಮ್ಗೆ ಬರ್ತಾರೆ, ಬಟ್ ಬಂದು ನಮ್ಮನ್ನ ಏನಾಗಿದೆ, ನಾವೇನಾರು ಇನ್ನೂ ಬದುಕಿದ್ದೀವ ಸತ್ತಿದ್ದೀವ ಅದು ಬಂದು ವಿಚಾರಿಸ್ಬೇಕು. ಅವರು ವಿಚಾರಿಸಿ ನಮ್ಗೆ ಏನಾರು ಅನುಕೂಲ ಆಗೋ ಥರದ್ದು ಮಾಡಬೇಕು. ನಿಮ್ಮ ಇದರಿಂದ ದಯವಿಟ್ಟು ನಮ್ಮ MLA ಇವರು ಬಸವರಾಜ್ ಅವರು ಇದ್ದಾರೆ, ಅವ್ರು ಒಂದೇ ಒಂದು ಏನಪ್ಪ ಪ್ರಾರ್ಥನೆ ಅಂದರೆ ದಯವಿಟ್ಟು ಬಂದು ಇಲ್ಲಿ ನಮ್ಮ ಲಿಸ್ಟ್ ಹಾಕ್ಕೊಂಡು ಒಂದೊಂದಾಗೆ ನಮಗೇನು ಎಲ್ಲ ಒಟ್ಟಿಗೆ ಮಾಡಿ ಅಂತಲೂ ಇಲ್ಲ, ಒಂದೊಂದಾಗಿ ಅಟ್ಲೀಸ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನೀವು ನೋಡಿರೋ ಪ್ರಕಾರ KR-ಪುರಂ ಡೆವಲಪ್ ಆಗಿದೆಯಾ, ಡೆವಲಪ್ ಆಗಿಲ್ವಾ? ಹೇಳ್ಬೇಕಾದ್ರೆ KR-ಪುರಂ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ, ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಯಾಕಂದರೆ ಈ ರೀತಿ ನೋಡಬೇಕಾದ್ರೆ ಈ ರೋಡು ಕೂಡ ಟ್ರಾಫಿಕ್ ಆಗುತ್ತೆ, ಹಿಂಗಾಗುತ್ತೆ. ಮಳೆ ಬರುವಾಗ ನೀರು ಅಂಗಡಿಯಲ್ಲಿ ಸೋರುತ್ತೆ, ನೀರು ಬರುವಾಗ ಡೌನಾಗಿ ಬಂದರೆ ಇಲ್ಲಿ ಜಾಸ್ತಿ ನೀರು ಸೇರಿಬಿಡುತ್ತೆ. ದೊಡ್ಡ ಮೂರು ಇದೆಯಲ್ಲ, ಅಲ್ಲಂದ್ರೆ ನೀರು ಸೋರ್ಬಿಡುತ್ತೆ, ಅದಕ್ಕೆ ಅದು ತೊಂದರೆ ಇದೆ. ಇಲ್ಲ, ಏನೇನು ಡೆವಲಪ್ಮೆಂಟ್ ಆಗಬೇಕು ಅದ್ರ ಜೊತೆಗೆ? ಏನೇನು ಡೆವಲಪ್ಮೆಂಟ್, ಹೊಸ ಇದು ಅಪಾರ್ಟ್ಮೆಂಟ್ ಇದಾಗಬೇಕು, ಹೊಸ ಫೆಸಿಲಿಟೀಸ್ ಬರಬೇಕು ಅಂತದ್ದು. ರೋಡ್ಗಳೆಲ್ಲ ಹೆಂಗಿದಾವೆ, ಡ್ರೈನೇಜ್ ಹೆಂಗಿದೆ, ಪಾರ್ಕ್ಗಳು ಹೆಂಗಿದಾವೆ? ಡ್ರೈನೇಜ್ ಅಂದರೆ ಮಳೆ ಬಂದರೆ ಫುಲ್ ಡ್ರೈನೇಜ್ ತುಂಬೋಗುತ್ತೆ, ಅದೇನು ಹೇಳೋಕ್ಕಾಗಲ್ಲ. ಬೇರೆ ಮಿಕ್ಕಿದ್ದು ನಾರ್ಮಲಾಗಿ ನಡೀತಾ ಇದೆ. ಇಲ್ಲಿ MLA ಹೆಂಗೆ ಕೆಲಸ ಮಾಡ್ತಿದ್ದಾರೆ? ಆಮೇಲೆ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಸದ್ಯಕ್ಕೆ, ಇನ್ನು ಮುಂದೆ ಬರೋರು ಮಾಡ್ತಾರೆ. ಸರ್ ಡೆವಲಪ್ ಆಗ್ತಾ ಇದೆ, ಬಟ್ ಮೀಡಿಯಮ್ ಆಗಿ ಡೆವಲಪ್ ಆಗಿದೆ, ಅಷ್ಟು ಅಂತ ಡೆವಲಪ್ ಏನೂ ಆಗಿಲ್ಲ. ಆಗ್ತಾ ಇದೆ, ನೋಡಬೇಕು ಇನ್ನು ಯಾವ ಥರ ಆಗುತ್ತೆ ಅಂತ. ಪ್ರಾಜೆಕ್ಟ್ ಅಂತ ಬೇಜಾನು ಹೇಳಿದ್ದಾರೆ, ಬಟ್ ಯಾವುದು ಯಾವ ಟೈಮ್ಗೂ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಮೀಡಿಯಮ್ ರೇಂಜಾಗೆ ಡೆವಲಪ್ ಐತೆ. ಇಲ್ಲಿ ಏನಿದ್ರೆ ಸ್ವಲ್ಪ ವರ್ಕರ್ ಲೋಗ್ ಅಧಿಕ ಆಗಿದ್ದಾರೆ, ಸೊ ಅದರಿಂದ ಹೋಗೋ ಬರೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ.
ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಹಂಗೆ ಮೀಡಿಯಮ್ ಆಗಿದ್ದೇವೆ. ಓಕೆ, ನಿಮ್ಮ ಪ್ರಕಾರ ಏನೇನು ಡೆವಲಪ್ಮೆಂಟ್ ಆಗಬೇಕು ಸರ್? ನಮ್ಮ ಪ್ರಕಾರ ಡೆವಲಪ್ ಆದರೆ ಇನ್ನೂ ಒಳ್ಳೆಯದು. ಯಾಕೆ ಏನಂದರೆ ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟ್ ಮೆಟ್ರೋ ಇಲ್ಲ, ಎಲ್ಲ ಕಡೆಯಿಂದ ಮೆಟ್ರೋ ಇದ್ದಾವೆ, ನಮ್ಮ KR ಮೆಟ್ರೋನು ಬಂದಿಲ್ಲ. ಆಮೇಲೆ ಬಸ್ ಫೆಸಿಲಿಟಿ ಕಡಿಮೆ ಇದೆ, ಅಷ್ಟು ಫೆಸಿಲಿಟಿ ಅಂತ ಏನಿಲ್ಲ. ಊಡಿ ಹೋಗೋಕೆ ಒಂದು ಬಸ್ ಇಲ್ಲ, ಏನಿಲ್ಲ. ಫೋಟೋ ಪ್ರಕಾರ ಇಷ್ಟೋ ಪ್ರಕಾರ ರೇಟ್ ತಗೊಳ್ತಾರೆ. ಸೊ ಅದರಿಂದ ಪಬ್ಲಿಕ್ ಎಲ್ಲ ತೊಂದರೆ ಆಗ್ತಾ ಇದೆ. ಹಾಸ್ಪಿಟಲ್ಗಳೆಲ್ಲ ಹೆಂಗಿದೆ ಇಲ್ಲಿ? ಹಾಸ್ಪಿಟಲ್ KR ಇದೆ, ಇಲ್ಲ ರಾಮಮೂರ್ತಿ ನಗರಲ್ಲಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದು, ಅದು ಫೆಸಿಲಿಟಿ ಅಷ್ಟಿಲ್ಲ. ಡಾಕ್ಟರ್ಸ್ ಎಲ್ಲ ಅಷ್ಟು ಕೇರ್ ಮಾಡಲ್ಲ. ನಾನು ಒಂದು 2-3 ಸತಿ ಹೋಗಿದ್ದೆ, ಅಷ್ಟು ಕೇರ್ ಮಾಡಲ್ಲ. ಇಲ್ಲಿ MLA ಹೆಂಗೆ ಬಸವರಾಜ್ ಅವ್ರು ಬರ್ತಾರೆ? ಏನೋ ಪ್ರಾಬ್ಲಮ್ ಇದ್ರೆ ಕೇಳ್ತಾರೆ? ಪ್ರಾಬ್ಲಮ್ ಏನಿದ್ರೆ ಬರ್ತಾರೆ, ಅದಕ್ಕೇನಿಲ್ಲ. ಪ್ರಾಬ್ಲಮ್ ಇದ್ರೆ ಬರ್ತಾರೆ. ಓಕೆ, ನೀವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾವು ಇಲ್ಲೇ 99 ಇಂದ ಇದ್ದೀವಿ. 99 ಇಂದ? ಹೌದು ಸರ್. ಈ ಬಸವರಾಜ್ ಅವರಿಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 100ಗೆ ಅವ್ರಿಗೆ ಸರ್ 90 ಮಾರ್ಕ್ಸ್. ಏರಿಯಾ ಹೆಂಗೆ ಡೆವಲಪ್ ಆಗಿದೆ, ಡೆವಲಪ್ ಆಗಿಲ್ಲ ಅಂತ ಡೆವಲಪ್ ಆಗ್ತಿದ್ದೀನ? ಡೆವಲಪ್ಪೇ ಆಗಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ ರಸ್ತೆ ಬದಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾವುದನ್ನು ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಇವತ್ತು ಬೆಳಗ್ಗೆನೂ ಇದೇ ರಸ್ತೆ ಇದೆಯಲ್ಲ, ಮಕ್ಕಳು ಶಾಲೆಗೆ ಹೋಗೋ ಸಮಯದಲ್ಲೇ ಗಾಡಿಗಳನ್ನೆಲ್ಲ ತುಂಬ ಬ್ಲಾಕ್ ಮಾಡ್ತಾರೆ, ಗಲಾಟೆಗಳು ನಡೀತವೆ. ಈ ಥರ ತುಂಬ ಇಲ್ಲಿನ ಮಂತ್ರಿ ಇದ್ದಾರಲ್ಲ, ಈಗ ನಮ್ಮ ಬೈಟಿ ಬಸವರಾಜ್ ಇರ್ಬೋದು ಅಥವಾ ಇವರು ಇರ್ಬೋದು, ಯಾರಾದರೂ ಸರಿ ಮಾಡಬೇಕಿತ್ತು. ಈ ಟ್ರಾಫಿಕ್ ಝೋನ್ ಇದೆಯಲ್ಲ ಸರ್, ಅದು ಒಂದು ಇವತ್ತವರೆಗೂ ನಾನು ಈ ಕಡೆ ಒಂದು ಪೊಲೀಸ್ ಅವ್ರನ್ನ ನೋಡಿಲ್ಲ. ಬಸವರಾಜ್ ಅವ್ರದ್ದು ಲೆಕ್ಕಾಚಾರ ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಅವ್ರದ್ದು ಕೈ ಕೆಳಗಡೆ ಇರೋಂಥ ಕೆಲವರು ಇವರು ಇರ್ತಾರಲ್ಲ ಸರ್, ಅವರಾದ್ರೂ ಸ್ವಲ್ಪ ಓಡಾಡಿ ನೋಡಿಕೊಂಡು ಆ ಕೆಲವು ರಸ್ತೆಗಳಲ್ಲಿ ಏನಾಗಿದೆ, ಎಲ್ಲೆಲ್ಲಿ ಬ್ಲಾಕ್ ಆಗಿದೆ, ಇದನ್ನು ಹೆಂಗೆ ಕ್ಲಿಯರೆನ್ಸ್ ಕೊಡಬೇಕು ಅಂತ ಅವ್ರು ಏನನ್ನ ನೋಡಿ ಸರ್ಕಾರಕ್ಕೆ ಆ ಒಂದು ಇದನ್ನು ತಲುಪಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ರಾಜ್ಯ. ಬ್ರದರ್, ನಿಮ್ಮ ಏರಿಯಾ ರಾಮಮೂರ್ತಿ ನಗರ ಡೆವಲಪ್ ಆಗಿದೆಯಾ, ಡೆವಲಪ್ ಆಗಿಲ್ವ? ಇನ್ನು ಡೆವಲಪ್ ಆಗಿಲ್ಲ, ಇನ್ನು ಆಗ್ತಾ ಇದೆ. ಇನ್ನು ಕಾವೇರಿ ವಾಟರ್ ಬಂದಿದೆ, ರೋಡ್ ಎಲ್ಲ ರೆಡಿ ಆಗಿದೆ. ಇದು ಕಸದ ಐಟಮೇ ಅಷ್ಟೇ, ಕಸನೇ ಒಂದು ಸ್ವಲ್ಪ ಕರೆಕ್ಟಾಗಿ ಇದು ಮಾಡ್ತಾ ಇದೆ. ಕೆಲವು ಗಲ್ಲಿಯಲ್ಲಿ ಮಾತ್ರ, ಮೇನ್ ರೋಡಲ್ಲೆಲ್ಲ ಮಾಡ್ತಾರೆ, ಗಲ್ಲಿಗಳಲ್ಲಿ ಕೆಲವು ಕಸದ ಐಟಮ್ ಎಲ್ಲ ಇರ್ತದೆ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ ಅವರು. ನೀರಿಂದೆಲ್ಲ ಪರವಾಗಿಲ್ಲ. ಅದೇ ನೆನ್ನೆ ಬಿಟ್ಟಿಲ್ಲ, ಸೋಮವಾರ ವಾರಕ್ಕೆ 2 ದಿವಸ ಬಿಡೋದು. ನೆನ್ನೆ ಗುರುವಾರ ಬಿಟ್ಟಿಲ್ಲ, ಮತ್ತು ಸೋಮವಾರ ಬಿಡ್ತಾರೆ. ವಾರಕ್ಕೆ 1 ದಿವಸ ಬಿಡ್ತಾ ಇರೋದು. 2 ದಿವಸ ಬಿಡ್ಬೇಕಾಯ್ತು, 1 ದಿವಸ ಬಿಟ್ಟಿರೋದು ಇವಾಗ ಅಷ್ಟೇ. ಯಾವ್ದು ಅದು ಬಿಟ್ಟರೆ ಯಾವ ಅಂತ ಸಮಸ್ಯೆ ಯಾವಿಲ್ಲ ಇದರಲ್ಲಿ. ಪರವಾಗಿಲ್ಲ, ಬರ್ತಾ ಇರ್ತಾರೆ, ಓಡಾಡ್ತಿರ್ತಾರೆ. ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. MLA ಒಳ್ಳೆ ಡೆವಲಪ್ ಆಗ್ತಾ ಇದೆ ಸರ್, ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಪಾರ್ಕ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಶಾಂತಿ ಲೇಔಟಲ್ಲಿ, ಮತ್ತು KR ಮಾಡಿದ್ದಾರೆ. ಆ ಪಾರ್ಕ್ ಇದೆಲ್ಲ ಲೇಕ್ ಹತ್ರ ಮಾಡಿದ್ದಾರೆ. ಡ್ರೈನೇಜ್ಲ ಮುಂಚೆ ಮಾಡಿದ್ದಾರೆ ಅಷ್ಟೇ, ಅಂದರೆ ಯುಟಿಲೈಸ್ ಏನು ಮಾಡಿಲ್ಲ. ಮತ್ತೆ ರೋಡ್ಗಳೆಲ್ಲ ಹೆಂಗಿದೆ ಇಲ್ಲಿ? ರೋಡೆಲ್ಲ ಚೆನ್ನಾಗಿದೆ, ಸ್ವಲ್ಪ ಆ ಕಡೆ ಮಾಡ್ತಾ ಇದ್ದಾರೆ. ಶಾಂತಿ ಲೇಔಟಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ರೋಡೆಲ್ಲ ಡ್ರೈನೇಜ್ ಪೈಪ್ ಹಾಕ್ತಾ ಇದ್ದಾರೆ. ಓಕೆ, ಅಂದರೆ ಇಲ್ಲಿ ಪ್ರಾಬ್ಲಮ್ ಅಂತ ಇರೋದೇನು ಇಲ್ಲಿ ಈ ಏರಿಯಾದಲ್ಲಿ? ಪ್ರಾಬ್ಲಮ್ ಅಂದರೆ ಮೇನ್ ಟ್ರಾಫಿಕ್ ಪ್ರಾಬ್ಲಮ್ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ರೋಡ್ ಚಿಕ್ಕದಾಗಿದೆ ಅಲ್ಲ, ಜಾಸ್ತಿ ಗಾಡಿಗಳಿದೆ, ಅದಕ್ಕೆ ಪ್ರಾಬ್ಲಮ್ ಅಷ್ಟೇ. ಒಳ್ಳೆಯದು. ಓಕೆ, ಇಲ್ಲಿರುವಂಥ MLAಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅರೌಂಡ್ 75. ಸರ್, ನೀವು ನೋಡೋ ಪ್ರಕಾರ ನಿಮ್ಮ ಏರಿಯಾ ಡೆವಲಪ್ ಆಗಿದೆಯಾ, ಡೆವಲಪ್ ಆಗಿಲ್ವಾ? ಡೆವಲಪ್ ಆಗಿದೆ ಸರ್, ಜಾಸ್ತಿ ಆಗಿದೆ. ಏನೇ ಡೆವಲಪ್ಮೆಂಟ್ ಆಗಿದೆ? ನಮಗೆ ವಾಟರ್ ಫೆಸಿಲಿಟಿ ಚೆನ್ನಾಗಿದೆ, ಆಮೇಲೆ ಅಂಗಡಿಗಳು ಹೋಗಬೇಕು ಎಲ್ಲ ಹತ್ರ ಇದೆ, ಏನು ತೊಂದರೆ ಏನಿಲ್ಲ ಸರ್ ನಮ್ಮ ಏರಿಯಾನಲ್ಲಿ. ಯಾರಿಗೇನು ಅಂದರೆ ರೋಡ್ಗಳಾಗಿರ್ಬೋದು, ಡ್ರೈನೇಜು, ಪಾರ್ಕ್ಗಳು, ಎವ್ರಿಥಿಂಗ್ ಆಲ್ಸೋ ಬ್ಯೂಟಿಫುಲ್. ಏನು ಮಾತಾಡೋಂಗೆ ಇಲ್ಲ. ನಮ್ಮ MLA ಮಿನಿಸ್ಟರ್ ಬಸವರಾಜ್ ಅವರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ, ಏನು ತೊಂದರೆ ಇಲ್ಲ. ಓಕೆ, ಈ ಏರಿಯಾದಲ್ಲಿ ಯಾವಾಗಾದ್ರೂ ಬರ್ತಾರೆ ಬಸವರಾಜ್, ಬಂದು ಮಾತಾಡಿಸ್ತಾರೆ? ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಏನೋ ತೊಂದರೆ ಆದರೆ ಬರ್ತಾರೆ. ಚರ್ಚಿಗೆ ಬೇಕಾದರೆ ಏನನ್ನ ತೊಂದರೆ ಅಲ್ಲಿ ಬರ್ತಾರೆ, ದೇವಸ್ಥಾನಕ್ಕೂ ಬರ್ತಾರೆ, ಎಲ್ಲ ಸಹಾಯನೂ ಮಾಡ್ತಾರೆ. ಈ ಬಸವರಾಜ್ ಅವ್ರಿಗೆ 100 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಡೆವಲಪ್ಮೆಂಟ್ಗೆ? 100ಗೆ 100 ಕೊಡ್ತೀವಿ ಸರ್. 100 ಕೊಡ್ತೀರಾ? ಡೆಫಿನೆಟ್ ಆಗಿ. ನಾವಿವತ್ತು ಇಡೀ ದಿನ KR ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿದ್ವಿ. ಬಹಳಷ್ಟು ಜನ ಈ ಕ್ಷೇತ್ರದ ಜನ ಹೇಳಿರುವಂತದ್ದೇನು ಅಂದ್ರೆ, ಒಂದು ಬಹಳಷ್ಟು ದೊಡ್ಡ ಮಟ್ಟಿಗೆ ಇರುವಂತದ್ದು ಟ್ರಾಫಿಕ್ ಕಿರಿಕಿರಿ. ಯಾಕಂದ್ರೆ KR ಪುರಂ ಅಂದ ತಕ್ಷಣವೇ KR ಪುರಂಗೆ ಎಂಟ್ರಿ ಕೊಡುವಂತದ್ದಾಗಿರಲಿ ಅಥವಾ KR ಪುರಂ ಇಂದ ಹೋಗುವಂತಹ ರಸ್ತೆಗಳೇನಿದಾವೆ ಪೂರ್ತಿಯಾಗಿ ಟ್ರಾಫಿಕ್ ಇಂದ ತುಂಬಿರುವಂತದ್ದು. ಅದರ ಜೊತೆಗೆ ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಜನ,
ಕಸದ ವಿಲೇವಾರಿಯ ಬಗ್ಗೆ. ಕಸದ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಆಗ್ತಾ ಇಲ್ಲ. ಅದನ್ನ ಮಾಡಬೇಕು ಅಂತ ಆದ್ರೆ ಈ ಒಂದು ಏರಿಯಾದಲ್ಲಿ ರಸ್ತೆಗಳ ವಿಚಾರವಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಇಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ನೀವು ಯಾವ ಭಾಗದಲ್ಲಿ ಹೋದ್ರೂ ಸಹಿತ ರಸ್ತೆಗಳ ಬಗ್ಗೆ ಕಂಪ್ಲೇಂಟ್ ಇತ್ತು, ಆದ್ರೆ ಈ ಏರಿಯಾದಲ್ಲಿ ರಸ್ತೆಗಳ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಇನ್ನೊಂದು ಕಡೆಗೆ ಏನಂದ್ರೆ ಭೈರತಿ ಬಸವರಾಜ್ ಅವರು ಜನರ ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದು ಜೊತೆಗೆ ಜನರ ಜೊತೆ ಒಡನಾಟ ಇಟ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಹೇಳಿದ್ದು ಬಸವರಾಜ್ ಅವರು ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮತ್ತೆ ನೇರವಾಗಿ ನಾವು ಅವ್ರ ಜೊತೆಗೆ ಮಾತನಾಡುವಂತಹ ಅವಕಾಶವನ್ನ ಕಲ್ಪಿಸ್ತಾರೆ ಅಂತ. ಹಾಗಾಗಿ ಆಲ್ಮೋಸ್ಟ್ ಎವರೇಜ್ 50 ಇಂದ 70% ಮಾರ್ಕ್ಸ್ ಅನ್ನು ಕೊಡೋದ್ರಲ್ಲಿ ಕ್ಷೇತ್ರದ ಜನರು ಮುಂದಾದ್ರು. ಇದು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾಳೆ ಮತ್ತೊಂದು ವಿಧಾನಸಭೆಗೆ ಬರ್ತೀವಿ. ಆ ವಿಧಾನಸಭೆಯಲ್ಲಿನ ಶಾಸಕರ ಬಗ್ಗೆ, ಆ ಕ್ಷೇತ್ರದ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ನಾಳೆಯ ಸಂಚಿಕೆಯಲ್ಲಿ ನೋಡ್ಕೊಂಡ್ ಬರೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.